ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಇಂದಿನ ರಾಜಾರಾಮ್ ಮಹಾರಾಜ್ರವರ ಜ್ಞಾನಪರ ಅಭಂಗವನ್ನು ನೋಡೋಣ. ಯಾಕಪ್ಪ ಜ್ಞಾನಪರ ಅಂತ ಹೇಳೋದು ಅಂದರೆ, ನಮಗೆ ಆ ಅಭಂಗವನ್ನು ನೋಡಲಿಕ್ಕೆ ಒಂದ್ಸತಿ ರೆಫರ್ ಮಾಡಲಿಕ್ಕೆ ಸರಿ ಹೋಗುತ್ತದೆ. ಶಬ್ದ ಯಾವ ಶಬ್ದ ಬಳಕೆ ಮಾಡಿದೆ ಅಂದರೆ, ನಾವು ಕಣ್ಣಾರೆ ಆ ಅಭಂಗವನ್ನು ಎದುರಿಗಿಟ್ಟುಕೊಂಡು ಶ್ರವಣ ಚಿಂತನ ಮಾಡಿದ್ರೆ ಪುನಃ ಪುನಃ ನಮಗೆ ಮನಸ್ಸಿಗೆ ಮನವರಿಕೆ ಆಗುತ್ತದೆ. ಏನಪ್ಪ ಏನು ಶಬ್ದನ ಬಳಕೆ ಮಾಡಿದ್ದಾರೆ ರಾಜಾರಾಮ್ ಮಹಾರಾಜರು ಕೇಳಿಸ್ಕೊಳ್ಳೋದು, ಅದನ್ನು ನಮ್ಮ ಕಣ್ಮುಂದೆ ಇಟ್ಕೊಂಡು ಅದಕ್ಕೆ ಇನ್ ಸ್ಪೆಸಿಫಿಕ್ ಜ್ಞಾನಪರ ಅಭಂಗ ಅಂತ ಹೇಳಿದ್ದು. ರಾಜಾರಾಮ್ ಮಹಾರಾಜರು ಇಲ್ಲಿ ಈ ಜ್ಞಾನಪರ ಅಭಂಗ ಅಂದರೆ, ಜ್ಞಾನ ಅಂದರೆ ಅತ್ಯಂತ ಸುಲಭವಾಗಿದೆ. ಜ್ಞಾನ ಅದು ಕಷ್ಟಪಡಬೇಕಾಗಿಲ್ಲ, ಕಷ್ಟ ಸಾಧ್ಯ ಅಲ್ಲ. ಶ್ರೀ ಮಹಾರಾಜರು ಹೇಳ್ತಾರೆ, ಸುಲಭ ಸಾಧ್ಯ ಪರಮಾರ್ಥ. ಪರಮಾತ್ಮನನ್ನು ಪ್ರೇಮ ಮಾಡೋದು ಅತ್ಯಂತ ಸುಲಭವಾಗಿದೆ, ಆದರೆ ನಾವು ಅದನ್ನು ಅರ್ಥೈಸ್ಕೊಳ್ತಿಲ್ಲ, ಅದಕ್ಕೆ ಬಹಳ ಕ್ಲಿಷ್ಟಕರವಾಗಿದೆ ಅಂತ ಹಾಗೆ ಆಗೋದಿಲ್ಲ ರೀ ನಮ್ಮ ಕೈಯಲ್ಲಿ. ಏನಾಗಬೇಕಾಗಿದೆ? ಮನಸ್ಸನ್ನು ದುರ್ಲಕ್ಷ್ಯ ಮಾಡಿ ಆ ಮನಸ್ಸನ್ನು ಚಿದಂಬರನ ಕಡೆ ಹಚ್ಚು ಅಂದ್ರೆ ಅದನ್ನು ಕಠಿಣ ಇದೆಯಾ? ಆಗೋದಿಲ್ಲ ರೀ, ಭಾಳ ಕಠಿಣ ಇದೆ ರೀ. ಏನು ಕಠಿಣ ಇದೆ ಇಲ್ಲಿ? ಆ ಮನಸ್ಸು ಹೇಳ್ತಿದೆ ಕಠಿಣ ಇದೆ, ನಾನು ಒಪ್ಕೊಳ್ಳೋದಿಲ್ಲ, ಚಿದಂಬರನ ಸತ್ತ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಿರೋದು. ಯಾಕಪ್ಪ ಅಂದರೆ, ಎದುರುಗಡೆ ನನಗೆ ಒಂದು ರೂಪ ನಾಮ ಆಕಾರಿನೋಳ ವ್ಯಕ್ತಿನ ಅವನನ್ನು ಮೆಮೊರಿಯಿಂದ ಗುರ್ತು ಹಿಡಿತಾ ಇದ್ದೀನಿ ನಾನು. ಎದುರುಗಡೆ ಯಾರೋ ಒಬ್ಬ ವ್ಯಕ್ತಿ, ನಮ್ಮ ಅಪ್ಪ ಇರಬಹುದು, ನಮ್ಮ ತಾಯಿ ಇರಬಹುದು, ನಮ್ಮ ತಮ್ಮ ಇರಬಹುದು, ನಮ್ಮ ಸೊಸೆ ಇರಬಹುದು, ನಮ್ಮ ಮೊಮ್ಮಗ ಇರಬಹುದು. ಅವನಿಗೇನಾದ್ರು ಒಂದು ಮಾತು ಹೇಳುವಾಗ ನಾನು ಅವನನ್ನು ಈ ಮನಸ್ಸಿಗೆ ರೂಪ ನಾಮ ಆಕಾರ ನೋಡಿದ್ರೆ ಮಾತ್ರ ಎಲ್ಲ ನಾಲೆಜ್ ಆಚೆ ಬರೋದು. ಆ ಮನಸ್ಸಿಗೆ ಸಪೋಸ್ ನಮಗೆ ಯಾವುದೋ ಒಂದು ನಮ್ಮ ಬಳಕೆ ಮಾಡುವ ಫ್ರೂಟ್ಸಲ್ಲಿ ನಮಗೆ ಆ ಫ್ರೂಟ್ಸ್ ಕಂಡು ಬರಲಿಲ್ಲಪ್ಪ, ಯಾವುದೋ ಒಂದು ಹೊಸ ಫ್ರೂಟ್ ಮಾರ್ಕೆಟಲ್ಲಿ ಬಂದಿದೆ, ಆ ಫ್ರೂಟ್ ನಾವು ನೋಡ್ತೀವಿ. ನೋಡಿದ್ರೆ ನಮಗೆ ಅದ್ರ ಬಗ್ಗೆ ಯಾವ ನಾಲೆಜ್ ಇಲ್ಲ ಅಂದಾಗ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ, ಏನು ವ್ಯಕ್ತಪಡಿಸೋದಿಲ್ಲ, ಪ್ರತಿಕ್ರಿಯೆ ಕೊಡೋದಿಲ್ಲ, ನೋಡ್ತೀವಿ ಮಾರ್ಕೆಟಲ್ಲಿ, ಸುಮ್ಮನೆ ವಾಪಸ್ ಬರ್ತೀವಿ. ಕೆಲವು ದಿವಸ ನಂತರ ನನ್ನ ಫ್ರೆಂಡ್ ಆ ಫ್ರೂಟ್ ತಂದಾಗ ಅದರ ಬಗ್ಗೆ ವಿವರಣೆ ಕೊಡ್ತಾಳೆ. ಈ ಫ್ರೂಟ್ ಹೆಸರು ಡ್ರ್ಯಾಗನ್ ಫ್ರೂಟು, ಇದು ಪಿಂಕ್ ಕಲರ್ ಹೊರಗಡೆ ಇದೆ, ಒಳಗೆ ಬೆಳ್ಳನೆ ಕಲರ್ ಇದೆ, ಕರಿ ಬೀಜ ಇದೆ. ಈಗ ಮನಸ್ಸು ಏನು ಮಾಡ್ತು, ಅದನ್ನೆಲ್ಲ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಸ್ಟೋರ್ ಮಾಡ್ಕೊಳ್ತು. ಮತ್ತೆ ಮಾರ್ಕೆಟಿಗೆ ನಾನು ಹೋದಾಗ ನನ್ನ ಕಣ್ಣು ಮುಂದೆ ಡ್ರ್ಯಾಗನ್ ಫ್ರೂಟ್ ಕಂಡಾಗ ಹೆಸರು ನಾಪ್ಕ ಬರುತ್ತೆ, ಫೋಲ್ಡರ್ ಓಪನ್ ಆಯಿತು, ಮೆಮೊರಿ ಫೋಲ್ಡರ್ ಓಪನ್ ಆಯಿತು. ಅವಳು ಹೇಳಿದ್ದು ಫ್ರೆಂಡು ಡ್ರ್ಯಾಗನ್ ಫ್ರೂಟು, ಅದರದ್ದು ರೇಟ್ ಎಲ್ಲ ಚೌಕಶಿ ಮಾಡಿ ತಂದು ಹೆಚ್ಚು ನೋಡಿದಾಗ ಮನವರಿಕೆ ಆಗತ್ತೆ, ನನ್ನ ನಾಲೆಜು ಸರಿ ಇದೆ. ಆದರೆ ಯಾವ ವಿಷಯದ ಬಗ್ಗೆ ನಮಗೆ ಗೊತ್ತಿಲ್ವೋ, ಪರಮಾತ್ಮ ಹೆಂಗಿದ್ದಾನಪ್ಪ, ಅಗೋಚರವಾಗಿದ್ದಾನೆ, ಅವನ ಬಗ್ಗೆ ನಮಗೆ ಯಾವ ಥರವಾದ ಜ್ಞಾನ ಇಲ್ಲ. ಹಾಗಾಗಿ ಆ ಜ್ಞಾನ ತುಂಬ ದೊಡ್ಡದು. ಅಯ್ಯೋ, ಇದನ್ನು ನಾನು ಹೆಂಗೆ ತಿಳ್ಕೊಬೇಕಪ್ಪ? ಪರಮಾತ್ಮ ನನ್ನ ಒಳಗಿದ್ದಾನೆ, ಅವನು ಸೂತ್ರಧಾರ ಇದ್ದಾನೆ, ಅವನೇ ಕರ್ತಾಧರ್ತ ಇದ್ದಾನೆ, ಈ ಮನಸ್ಸನ್ನು ನಡೆಸ್ತಾ ಇರೋವನು ಅವನೇ, ಬುದ್ಧಿನ ನಡೆಸ್ತಾ ಇರೋದು ಅವನೇ. ಪ್ರಕಾಶಮಾನ ಮಾಡಿ ಬುದ್ಧಿಯಲ್ಲಿ ಪ್ರಕಾಶವನ್ನು ಬೀರಿ ಮನಸ್ಸಿಗೆ ಇಂದ್ರಿಯಗಳಿಗೆ ನಿರ್ದೇಶನವನ್ನು ಕೊಡ್ತಾ ಇರೋ ಡೈರೆಕ್ಟರ್ ಅವನು, ಕಾಸ್ಮಿಕ್ ಡೈರೆಕ್ಟರು ಪರಮಾತ್ಮ ನನ್ನ ಒಳಗೆ ಕೂಟಿದ್ದಾನೆ. ಕೂಟಸ್ಥ ಚೈತನ್ಯವಾಗಿ ಆ ದೇಹದಲ್ಲಿರುವ ದೇಹಿ, ನಾಮದಲ್ಲಿರುವ ನಾಮಿ ಎಲ್ಲವೂ ಅವನೇ. ನಾವು ನಾಮಿ ಅನ್ನೋಣ, ದೇಹಿ ಅನ್ನೋಣ, ಕೂಟಸ್ಥ ಚೈತನ್ಯ ಅನ್ನೋಣ, ಆತ್ಮ ಅನ್ನೋಣ, ಏನಂದ್ರೂ ಸಾನು ಶಬ್ದ ಬಳಕೆಯಲ್ಲಿ ಅದೆಲ್ಲವೂ ಒಂದೇ ಮಾತು. ಇದಿರೋದು ಜ್ಞಾನ ಇಷ್ಟೇ. ಇದನ್ನು ತಿಳಿದ ಮೇಲೆ ಅಪ್ಪ ನೀನೇ ನನ್ನ ಸೂತ್ರಧಾರಿ, ನೀನು ನಡೆಸ್ದಂಗೆ ನಾನು ನಡೆಯುತ್ತೇನೆ ಅಂತ ಹೇಳಿ ಆ ಸರ್ವ ಸಮರ್ಪಣ ಭಾವದಿಂದ ಮನಸ್ಸು ಒಪ್ಕೋಬೇಕು. ಇದು ಮನಸ್ಸು ಒಪ್ಕೋತಾ ಇಲ್ಲ, ಅದಕ್ಕೆ ನಮಗೆ ಜನ್ಮ ಜನ್ಮಾಂತರದಲ್ಲೂ ಕಠಿಣ ಇದೆ, ಕಠಿಣ ಇದೆ, ಕಠಿಣ ಇದೆ ಅಂತ ನಾವು ಪ್ರತಿಪಾದಿಸ್ತೀವಿ, ವಾದ ವಿವಾದ ಮಾಡ್ತೀವಿ, ತರ್ಕ ವಿತರ್ಕ ಮಾಡ್ತೀವಿ. ಅದಕ್ಕೆ ಮಹಾರಾಜರೇನು ಹೇಳ್ತಾರಪ್ಪ ಅನ್ನೋದನ್ನು ಎಲ್ಲರೂ ಸೇರಿ ಶ್ರವಣ ಮಾಡೋಣ. सद्गुरु वाचो न व्यर्थते ते जीणे, जन्मातरी येणे कासायासी, जन्मातरी येणे कासायासी, नव्हे आत्मज्ञान सद्गुरु वाचो न, यासाठी बा शरण
जावे तेथे यासाठी बा शरण, जावे तेथे आणिक साधन, वायाची ती कष्ट, ऐसे सांगे स्पष्ट वेदश्रुती, ऐसे सांगे स्पष्ट वेदश्रुती. दास म्हणे शरण जाये सद्गुरुसी, चिदंबर होशी अंगे तूची, चिदंबर होशी अंगे तूची. सद्गुरु वाचून व्यर्थते ते जीणे, जन्मातरी येणे कासायासी. ಚಿದಂಬರ ಸದ್ಗುರುನಾಥ, ಏನಪ್ಪ ಈ ಜನ್ಮಕ್ಕೆ ಬಂದು ಕಾಸಾಯಾಸಿ, ಎದಕ್ಕಪ್ಪ ಈ ಜನ್ಮಕ್ಕೆ ಬಂದಿದ್ಯಾ ನೀನು? ಈ ಮನೆ ಮಠ ಕಟ್ಕೊಳ್ಳೋದಕ್ಕೆ, ಐಹಿಕ ಸುಖ ಭೋಗನೆ ಮಾಡಲಿಕ್ಕೆ ನೀನು ಬಂದಿದ್ಯಾ ಅಂತ ಪ್ರಪಂಚದಲ್ಲಿ ಇದ್ದಾಗ ನಮಗೆ ಅದೇ ಒಂದು ದೊಡ್ಡ ವಿಷಯ ಅನಿಸುತ್ತೆ. ಏನಪ್ಪ ಇದು ನಾನು ಪಡ್ಕೊಂಡಿದ್ದೀನಿ, ನಾನು ಒಂದು ಗಳಿಸಿದ್ದೀನಿ, ಅಚೀವ್ಮೆಂಟ್ ಮಾಡ್ಕೊಂಡಿದ್ದೀನಿ, ಬಹಳಷ್ಟು ಓದಿದ್ದೀನಿ, ಜ್ಞಾನವನ್ನು ಪಡ್ಕೊಂಡಿದ್ದೀನಿ, ಲೌಕಿಕನೂ ಅಲ್ಲ. ಯಾಕೆಂದರೆ ಅದು ಪರಮಾರ್ಥಕ್ಕೆ ಬಂದಾಗ ತಿಳಿಯತ್ತೆ. ಈ ಲೌಕಿಕ ಜ್ಞಾನ ನಿನ್ನ ಕೆಲಸಕ್ಕೆ ಬರುವುದಿಲ್ಲ. ಈ ಲೌಕಿಕ ಜ್ಞಾನ ವಿದ್ಯಾ ಏನಿದೆಯೋ ಇಟ್ ಕ್ಯಾನ್ ಓನ್ಲಿ ಗಿವ್ ಮೀ ದ ಪ್ಲೆಷರ್ಸ್ ವಿಚ್ ಆರ್ ವೆರಿ ಟೆಂಪರರಿ. ಎವ್ರಿಥಿಂಗ್ ಈಸ್ ಅ ಪ್ಲೆಷರ್ ಓವರ್ ಹಿಯರ್. ಸತ್ತ ಇರ್ಬೋದು, ಪೊಸಿಷನ್ ಇರ್ಬೋದು, ಸ್ಟ್ಯಾಟಸ್ಕೋ ಇರ್ಬೋದು, ಅಂತಸ್ತಿರ್ಬೋದು, ಕುಲ ಇರ್ಬೋದು, ಮಾನ ಸಮ್ಮಾನ ಇರ್ಬೋದು, ಐಹಿಕ ವಸ್ತುಗಳ ಸಂಗ್ರಹ ಇರ್ಬೋದು, ಐಹಿಕ ಪೊಸಿಷನ್ ಸಂಗ್ರಹ ಇರ್ಬೋದು. ಇದೆಲ್ಲವೂ ಕೂಡ ಇಟ್ಸ್ ಎ ಪ್ಲೆಷರ್ ಟು ದ ಮೈಂಡ್ ಆ್ಯಂಡ್ ದ ಸೆನ್ಸಸ್. ಇಂದ್ರಿಯ ಹಾಗೂ ಮನಸ್ಸಿಗೆ ಸುಖ ಭೋಗವನ್ನು ಕೊಡುವುದು. ಆದರೆ ಇದು ಸುಖ ಕ್ಷಣಿಕ ಸುಖ, ಶಾಶ್ವತ ಅಲ್ಲ. ಇದು ಯಾರು ತಿಳಿಸ್ಕೊಡ್ತಾರೆ ನಮಗೆ? ಸದ್ಗುರು ವಾಚೋನ ವ್ಯರ್ಥತೆ ಜೀಣೆ. ಸದ್ಗುರು ಹೊರತಾಗಿ ಜೀವನವೇ ನಿಷ್ಕ್ರಿಯ, ನಿಷ್ಫಲ, ನಿರರ್ಥಕ ಅಂತ ಹೇಳಬಹುದು. ಯಾಕಪ್ಪ? ಯಾಕೆಂದರೆ ಸದ್ಗುರು ಹೊರತಾಗಿ ಆತ್ಮಜ್ಞಾನವನ್ನು ತಿಳಿಸ್ಕೊಡುವಂಥ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ. ಆ ಪರಮಾತ್ಮ ಏನು ಮಾಡ್ತಾನಪ್ಪ? ಈ ಜೀವಾತ್ಮದ ಉದ್ಧಾರ ಆಗಬೇಕು. ನಾವು ಹೇಳ್ತೀವಿ ಚಿದಂಬರ ಕರುಣಾಸಾಗರ ಅಂತೀವಿ. ಏನಪ್ಪ ಕರುಣೆ ಅವನು ಮಾಡ್ತಾನವನು? ಎಷ್ಟು ಜೀವರಾಶಿ, ಕೋಟ್ಯಾನುಕೋಟಿ ಜೀವರಾಶಿ ಉದ್ಧಾರ ಮಾಡಬೇಕು ಅವನು. ಅದಕ್ಕೆ ಅವನಿಗೆ ಕರುಣಾಸಾಗರ ಅಂತೀವಿ. ಏನು? ನನ್ನ ಸಮಯಕ್ಕೆ ನನ್ನ ಜೀವನದಲ್ಲಿ ವಿಘ್ನವನ್ನು ನಿರ್ಮಾಣ ಮಾಡ್ತಾನೆ, ಅದಕ್ಕೆ ಅವನು ಕರುಣಾಸಾಗರ. ಯಾಕೆ? ಈ ಜೀವರಾಶಿಗೆ, ಈ ಜೀವಕ್ಕೆ ಗೊತ್ತಾಗ್ತಿಲ್ಲಪ್ಪ ಇವನು ಉದ್ಧಾರ ಯಾತ್ರಲ್ಲಿದೆ, ಅದಕ್ಕೆ ಇವನು ಲೈಫ್ನಲ್ಲಿ ಟರ್ನಿಂಗ್ ಪಾಯಿಂಟ್ನ ತರಬೇಕು ಅಂದರೆ ವಿಘ್ನಗಳನ್ನು, ಅಡೆತಡೆಗಳನ್ನು ನಿರ್ಮಾಣ ಮಾಡಿ ನನ್ನ ಪುನಃ ಅವನ ಕಡೆ ಕರ್ಕೊಂಡು ಹೋಗುವ ದಾರಿನೂ ಅವನೇ ತೋರಿಸೋದು. ಅಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನೋದು ಏನೂ ಇಲ್ಲ. ಇಲ್ಲರಿ, ನನಗೆ ಜೀವನದಲ್ಲಿ ಕಷ್ಟ ಬಂದಿತ್ತು, ನನಗೆ ಅವ್ರು ಯಾರೋ ಸಂತರು ಭೇಟಿಯಾಗಿಬಿಟ್ರು, ಅವ್ರು ನನ್ನ ಜೀವನನ ಟರ್ನ್ ಮಾಡಿಬಿಟ್ರು ಅನ್ನೋದು ನನ್ನ ಭ್ರಾಂತಿಯ ಮಾತು. ಯಾಕಪ್ಪ ಅಂದರೆ ಅವನೇ ಆ ದಿಶಾನ ರೇಸ್ ಮಾಡಿರ್ತಾನೆ, ಸಿಚುವೇಶನ್ ಕ್ರಿಯೇಟ್ ಅವನೇ ಮಾಡಿರ್ತಾನೆ. ನೀನು ಇಂಥ ಸಮಯದಲ್ಲಿ ಹಳ್ಳದಲ್ಲಿ ಬಿಡಬೇಕು, ದುಃಖ ಆಗಬೇಕು, ನೊಂದಬೇಕು, ಫೇಲ್ ಆಗಬೇಕು, ಫೇಲ್ ಆದಮೇಲೆ ನೀನು ಈ ಕಡೆಗೆ ಟರ್ನ್ ಆಗಬೇಕು. ಎಂಥ ಒಂದು ಅದ್ಭುತವಾದ ಆಟ ಇದೆಯಪ್ಪ ಒಂದು ಅಂದರೆ, ಈ ಒಂದು ಪಗಡೆ ಆಟದ ಥರ ಅವನ ಆಟ ಅಂದರೆ ಎಂಥ ನಮಗೆ ಇಂಥ ಆಟದಲ್ಲಿ ನಾವೆಲ್ಲರೂ ಕೇವಲ ನಾವು ವಿ ಆರ್ ಆಲ್ ಪಾನ್ಸ್. ಚೆಸ್ಸಿನ ಆಟದರ ಪಾನ್ಸ್ ನಾವು. ಅವನು ನಮ್ಮನ್ನು ತನಗೆ ಹೆಂಗೆ ಬೇಕೋ ಹಾಗೆ ಆಟ ಆಡಿಸ್ತಾನೆ. ಅವನು ನಾವು ಅಂಕಿತದಲ್ಲಿದ್ದರೆ ನಮ್ಮ ಆಟ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಾನೆ ಅವನು. ಇಲ್ಲ ಅಂದರೆ ಏನಾಗ್ತಾನೆ, ಆಟನೆಲ್ಲ ತಿರ್ಗಂಬರ್ಗ ಅವನ ಇಚ್ಛೆ ಪ್ರಕಾರ ಮಾಡ್ತಿರ್ತಾನೆ. ಇದು ಮನಸ್ಸು ಒಪ್ಪುವುದಿಲ್ಲ ಅವನ ಆಟ. ಯಾರೋ ಇವತ್ತು ಬಂದು 4 ಬೈತಾರೆ ನನಗೆ, ನಾಳೆ ಯಾರೋ ಬಂದು 4 ಜನ ಹಾರ ಹಾಕಬಹುದು, ಕೊಂಡಾಡಬಹುದು. ವಾ ನೀವೆಷ್ಟ್ರಿ ಚೆಂದಾಗಿ ಹೇಳ್ತೀರಾ, ಇಲ್ಲ ನೀವೇನು ಚೆಂದಾಗಿ ಹೇಳ್ತೀರಾ, ನಿಮ್ಗೇನು ಅಹಂಕಾರ ಪ್ರದರ್ಶನ ಮಾಡ್ತೀರಾ, ಸುಮ್ಮನೆ ಕೂಡ್ರಿ ಅಂತ ಹೇಳ್ಬೋದು. ಮನೆಯಿಂದ ಹಿಡಿದು ಹೊರಗಡೆ ತನಕ, ಪ್ರಪಂಚದಿಂದ ಹಿಡಿದು ಪರಮಾರ್ಥದ ತನಕ ಇದು ಆಗುವ ಘಟನೆನೇ. ಯಾಕೆ ಅಂದರೆ ಪ್ರಕೃತಿ 3 ಗುಣ ಹೊಂದಿದೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ನೋಡುವಾಗ ಇದು ಸರ್ವೇ ಸಾಮಾನ್ಯ. ಆದರೆ ಆತ್ಮಜ್ಞಾನ ಅಂದರೆ ಏನಪ್ಪ? ನಾನು ದೇಹ, ಮನಸ್ಸು, ಬುದ್ಧಿ ಅಲ್ಲ. ಮನಸ್ಸು ನಾಮ ರೂಪ ಆಕಾರದ ಮೇಲೆ ಇರೋದು ಅವಲಂಬಿತ. ದ ಹೋಲ್ ಸಪೋರ್ಟ್ ಆಫ್ ದ ಮೈಂಡ್ ಈಸ್ ನೇಮ್ ಆ್ಯಂಡ್ ಫಾರಮ್.
ವೆನ್ ಯು ಡ್ರಾಪ್ ದ ನೇಮ್ ಆ್ಯಂಡ್ ಫಾರಮ್, ಆ ವ್ಯಕ್ತಿನ ನೋಡುವಾಗ ಅವನ ಹೆಸರು ಮರ್ತು ಹೋಗಬೇಕು, ಅವನ ಏನಪ್ಪ ಫಾರಮ್ಮು ಮರ್ತು ಹೋಗ್ಬಿಡ್ಬೇಕು. ಆ ವ್ಯಕ್ತಿ ಹೇಳಿರುವ ಮಾತನ್ನು ನನ್ನ ಜೀವನಕ್ಕೆ ಎಲ್ಲಿ ಅಳವಡಿಸ್ಕೊಳ್ಬೇಕು. ಈಗ ನಾವು ಸಂತರ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಸಂಗತಿ ಮಾಡ್ಕೋಬೇಕು ಅಂದರೆ ಅವ್ರ ಹೆಸರು ನಾಮನಮಿ ತಗೊಂಡು ಏನೂ ಮಾಡೋಂಗಿಲ್ಲ. ಆದರೆ ಅವರು ಹೇಳಿದ್ದು ವಿಚಾರಗಳನ್ನು, ಅವರು ಹೇಳಿದ್ದ ಬೋಧನೆಗಳನ್ನು ನಾವು ನಮ್ಮ ಮನಸ್ಸಿನ ಮೇಲೆ ಹಾಕೋಬೇಕು. ನಾವು ಭಾಳ ಅವ್ರ ಗುರುಗಳು ಬಂದಿದ್ರು, ಅವ್ರ ಹೆಸರು ಹಿಂಗಿದೆ ರೀ, ಹಿಂಗಿದ್ದಾರೆ ನೇಮ್ ಆ್ಯಂಡ್ ಫಾರಮ್ನಲ್ಲಿ ಕಳೆದು ಹೋಗ್ಬಿಡ್ತೀವಿ. ಅದನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ ಸಬ್ಕಾನ್ಷಿಯಸ್ ಮೈಂಡ್. ಮರು ಸತಿ ಭೇಟಿಯಾದಾಗ ನಾವು ಅವರನ್ನು ಅದೇ ರೀತಿಯಲ್ಲಿ, ನನ್ನ ಮೆಮೊರಿ ಹೆಂಗೆ ಸ್ಟೋರ್ ಆಗಿರುತ್ತೋ ಅದೇ ರೀತಿಯಲ್ಲಿ ನೋಡುತ್ತೇನೆ. ಆದರೆ ಅಷ್ಟರಲ್ಲಿ ಅವರಲ್ಲಿ ಬದಲಾವಣೆ ಆಗೋಗಿರುತ್ತೆ. ಸೊ ನನ್ನ ಮನಸ್ಸಿಗೆ ಈಗ ಅವ್ರ ಮಾತು ಪಟಾಯಿಸ್ತಿಲ್ಲ ಅಂದಾಗ ದೆರ್ ವಿಲ್ ಬಿ ಅ ಫ್ರಿಕ್ಷನ್ ಇನ್ ದ ಮೈಂಡು ನಾನು ಏನು ಮೆಮೊರಿನ ಸ್ಟೋರ್ ಮಾಡ್ಕೊಂಡಿದ್ದೀನೋ ಅದು ಸತ್ಯ ಅಂತಿದೆ, ಎದುರುಗಡೆ ಕಾಣಿಸ್ತಿರೋದು ಇನ್ನೊಂದು ವಿಷಯ. ಹಾಗಾಗಿ ಮೈ ಮೈಂಡ್ ಡಸಂಟ್ ವಾಂಟ್ ಟು ಎಕ್ಸೆಪ್ಟ್ ದ ಚೇಂಜ್ ಇನ್ ದಟ್ ಪರ್ಸನ್. ಅವ್ರೇನು ಬದಲಾಗಿದ್ದಾರೆ ರೀ ಭಾರಿ, ನಾನೇನು ನೋಡಿಲ್ಲೇನು ಅವರನ್ನು, 4 ವರ್ಷದಿಂದ ಅವ್ರು ಹಿಂಗಿದ್ರು. ಸೊ ಸ್ಟೋರ್ಡ್ ಮೆಮೊರಿ ಈಸ್ ಸ್ಪೀಕಿಂಗ್, ಮೈಂಡ್ ಈಸ್ ಸ್ಪೀಕಿಂಗ್ ದ ಸ್ಟೋರ್ಡ್ ಮೆಮೊರಿ, ಆ್ಯಂಡ್ ಬಿಕಾಸ್ ಆಫ್ ದಟ್ ದ ಮೈಂಡ್ ಈಸ್ ದ ಎಂಜಾಯರ್ ಆ್ಯಂಡ್ ಸಫರರ್, ಬಿಕಾಸ್ ಇಸ್ ಇಟ್ ಟೇಕಿಂಗ್ ದ ಡೂವರ್ಶಿಪ್ ಆಫ್ ದ ಮೆಮೊರಿ. ಅಷ್ಟರಲ್ಲ 6 ತಿಂಗಳ ನಮ್ಮ ಮನುಷ್ಯ ಬದಲಾಗಿ ಹೋಗಿದ್ದಾನೆ. ನಿತ್ಯದಲ್ಲಿ ನಮ್ಮ ಸೆಲ್ಸು, ಪ್ರತಿಯೊಂದು ಸೆಲ್ಸು ಡೆಡ್ ಆಗ್ತವೆ, ನಮ್ಮ ಚರ್ಮದಿಂದ ಆಚೆ ಬಿದ್ದೋಗಿರ್ತವೆ, ನಮಗೆ ಕಣ್ಣಿಗೆ ಕಾಣುವಂಥದ್ದಿಲ್ಲ ಅದು. ವಿತ್ ನೇಕೆಡ್ ಐಸ್ ಯು ಕೆನಾಟ್ ಸಿ ದ ಸೆಲ್ಸ್ ಇನ್ ಯುವರ್ ಬಾಡಿ, ಬಟ್ ಡೈಲಿ ದೇ ರೀಜೆನ್ಯುವೇಟ್. ಹೊಸ ಸೆಲ್ಸ್ ಪ್ರೊಡ್ಯೂಸ್ ಆಗ್ತವೆ, ಹಳೆಯ ಸೆಲ್ಸು ಏನಾಗ್ತವೆ, ಸತ್ತು ಹೋಗ್ತವೆ. ಅಂದರೆ ಪ್ರತಿ ದಿವಸವೂ ನನ್ನ ಹೊಸ ಜನ್ಮ, ಅದರಂತೆ ಇನ್ನೊಬ್ಬ ವ್ಯಕ್ತಿಯೂ ಹೊಸ ಜನ್ಮ. ಆದರೆ ನಾನು ವ್ಯಕ್ತಿನ ನೋಡ್ತಾ ಇರೋದು ಅವನು ಪಾಸ್ಟ್ ಮೆಮೊರಿ ಬೇಸ್ಡ್ ಮೇಲೆ. ಆ್ಯಂಡ್ ದಟ್ ಈಸ್ ದ ಹೋಲ್ ಕಾಸ್, ರೂಟ್ ಕಾಸ್ ಆಫ್ ಮೈ ಟ್ರಬಲ್ ಆರ್ ಪ್ರಾಬ್ಲಮ್ ಆರ್ ಸಫರಿಂಗ್. ಯಾसाठी ಬಾ ಶರಣ ಜಾವೇತೆ ಥೆ, ಇದಕ್ಕೋಸ್ಕರ ಶರಣು ಹೋಗ್ಬೇಕು ಅವನಿಗೆ. ಯಾಕೆ? ಈ ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೊಡ್ತಾನಪ್ಪ. ನೀನು ಆ ವ್ಯಕ್ತಿ ನೋಡ್ತಿರೋದು ಮಿಥ್ಯ ಇದೆ. ಆ ವ್ಯಕ್ತಿ ದಪ್ಪ ಆಗಿರಬಹುದು, ತೆಳ್ಳಗಾಗಿರಬಹುದು, ಅಶಿಕ್ಷಿತ ಇರ್ಬೋದು, ಒಳಗಿಂದ ಜ್ಞಾನಿ ಇರಬಹುದು, ನನಗೇನೂ ಗೊತ್ತಿಲ್ಲ. ಐ ಆಮ್ ಜಸ್ಟ್ assuming all the things and imagining the things from the outside appearance, which is totally illusion, mithya. ಆಣಿಕ ಸಾಧನ ವಾಯಾಚೇತಿ ಕಷ್ಟ, ಐಸೇ ಸಾಂಗೆ ಸ್ಪಷ್ಟ ವೇದಶ್ರುತಿ. ವೇದಶ್ರುತಿಯಲ್ಲಿ ಏನು ಹೇಳಿದ್ದಾರಪ್ಪ, ಸದ್ಗುರುಗೆ ಶರಣು ಹೋದರೆ ನೀನು ಇನ್ಯಾವ ಸಾಧನೆಯೂ ಮಾಡಬೇಕಾಗಿಲ್ಲ. ಹಾಗಂದರೆ ಸದ್ಗುರುಗಳು ನಮಗೆ ಎಷ್ಟೊಂದು ಮಂತ್ರ ಕೊಟ್ಟಿದ್ದಾರಲ್ಲಿ, ಅವನು ಕೊಟ್ಟಿದ್ದ ಸಾಧನೆಯಲ್ಲಿ ನಾವು ನಿರತರಾಗಿರಬೇಕು. ನಮ್ಮ ಮನಸ್ಸಿಗೆ ಬಂದಿದ್ದ ಸಾಧನೆಯನ್ನು ಮಾಡೋದಲ್ಲ. ಅಲ್ಲಿ ಇವತ್ತು ಇದು ಶುರು ಮಾಡಿದೇರಿ, ಇವತ್ತು ಅದು ಶುರು ಮಾಡಿದೇರಿ, ಅವನು ಹೇಳಬೇಕು, ಡೈರೆಕ್ಷನ್ ಕೊಡಬೇಕು. ಇಷ್ಟಿಷ್ಟು ದಿವಸಗಳ ಕಾಲ ಈ ಪಾರಾಯಣನ ಮಾಡು, ಇಷ್ಟು ದಿವಸಗಳ ಕಾಲ ಇಷ್ಟು ಜಪವನ್ನು ಮಾಡು, ಇಷ್ಟು ಲಕ್ಷ ಜಪ ಮಾಡು, ಇಷ್ಟು ಕೋಟಿ ಜಪ ಮಾಡು. ಗುರು ಶುಡ್ ಗಿವ್ ದ ಡೈರೆಕ್ಷನ್ ಟು ದ ಮೈಂಡ್. ಸಾಧಕನ ಮೈಂಡು, ಸಾಧಕಾವಸ್ಥೆಯಲ್ಲಿ ಮೈಂಡೇ ಇರುತ್ತದೆ. ಶಿಷ್ಯ ಆದಾಗ ಮೈಂಡ್ ಇರುತ್ತದೆ. ಸಂಪೂರ್ಣ ಲಯ ಹೋದಾಗ ಗುರು ಶಿಷ್ಯರ ಭೇದ ಭಾವ, ಒಂದು ಉಪಾಧಿ ಏನಿದೆಯೋ ಅದು ಕಳಚಿ ಹೋಗುತ್ತದೆ. ಆದರೆ ಸಾಧಕಾವಸ್ಥೆಯಲ್ಲಿ ದ ಮೈಂಡ್ ಈಸ್ ಕ್ವೈಟ್ ಎಕ್ಸಿಸ್ಟಿಂಗ್ ಆ್ಯಂಡ್ ಇಟ್ ಈಸ್ ನಾಟ್ ಸೀಸಿಂಗ್ ಎಟ್ ಆಲ್. 100% ದ ಮೈಂಡ್ ವಿಲ್ ಬಿ ಎಕ್ಸಿಸ್ಟಿಂಗ್ ಇನ್ ದ ಸಾಧಕಾವಸ್ಥೆ. ಯಾಕೆಂದರೆ ಅರಿತುಕೊಳ್ತಿರೋದು ಮನಸ್ಸೇ. ನಾನು ಹೀಗೆ ಮಾಡಬಾರದು, ನಾನು ಹೀಗೆ ಮಾತಾಡಬಾರದು, ನಾನು ಇದರಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು ಅನ್ನೋದು ಅರಿತುಕೊಳ್ತಿರೋದು ಸಾಧಕಾವಸ್ಥೆಯಲ್ಲಿ ಮನಸ್ಸೇ. ಅದಕ್ಕೆ ಬೋಧ ಯಾರಿಗೆ ಮಾಡ್ತಿರೋದು ಸಾಧಕಾವಸ್ಥೆಯಲ್ಲಿ? ಮನಸ್ಸಿಗೆ, ದೇಹಕ್ಕಲ್ಲ. ದೇಹ ಈಸ್ ಆಲ್ವೇಸ್ ಇನರ್ಟ್, ಜಡ. ಆ ದೇಹಕ್ಕೆ ಇನ್ನೊಂದು ಕಡೆ ಕರ್ಕೊಂಡು ಹೋಗಬೇಕು ಅಂದ್ರೂ ಸಹ ಮನಸ್ಸು ಹ್ಯಾಸ್ ಟು ಡೈರೆಕ್ಟ್ ದ ಇಂದ್ರಿಯಾಸ್ ವಿಲ್ ಟೇಕ್ ಅಪ್ ದ ಬಾಡಿ, ರೈಸ್ ಅಪ್ ದ ಬಾಡಿ ಆ್ಯಂಡ್ ಗೋ ಸಮ್ವೇರ್ ಇನ್ ದ ಹೌಸ್ ಆರ್ ಸಮ್ವೇರ್ ಔಟ್ಸೈಡ್. ಸೊ ಇದನ್ನು ಯಾರು ತಿಳಿಸ್ಕೊಡ್ತಾರೆ ನಮಗೆ? ಇದನ್ನೆಲ್ಲವನ್ನು, ಇದಕ್ಕೆ ನಾವು ಜ್ಞಾನ ಅನ್ನುತ್ತೇವೆ. ಇದನ್ನು ತಿಳಿಸ್ಕೊಡ್ತಾನಪ್ಪ. ನೀನೇನೂ ಮಾಡ್ತಿಲ್ಲ. ನಿನ್ನ ಕೈಯಿಂದ ಒಂದು ಲೋಟ ನೀರು ಕುಡಿಬೇಕು ಅಂದರೂ ಸಹ ಕೈ ಎತ್ತಿ ಲೋಟದ ತನಕ ಹೋಗುವ ಶಕ್ತಿ, ಎಷ್ಟು ಎನರ್ಜಿ ಖರ್ಚಾಗ್ತಿದೆ, ಎಷ್ಟು ಎನರ್ಜಿ ಇಸ್ ಮೆಜರ್ಡ್ ಇನ್ ವಾಟ್ ಜೂಲ್ಸ್ ಆರ್ ಸಮಥಿಂಗ್ ಲೈಕ್ ದಟ್. ಇನ್ ಫಿಸಿಕ್ಸಲ್ಲಿ ಓದಿದ್ವಿ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಅಂತ. ಹೌ ಮಚ್ ಎನರ್ಜಿ ಯು ಸ್ಪೆಂಡ್, ಡು ವಿ ನೋ ದ್ಯಾಟ್? ನೋ. ಯಾವ ಹ್ಯಾಂಡ್ ರೇಸ್ ಮಾಡ್ತಿದ್ದೀವಿ, ಆ ಹ್ಯಾಂಡಲ್ಲಿ ಇಲ್ಲಿ ಶಕ್ತಿ ಎಷ್ಟು ಹಾಕ್ತಿದೆ ಖರ್ಚು, ಅಲ್ಲಿ ಶಕ್ತಿ, ಶೋಲ್ಡರ್ ಮೂಮೆಂಟಿಗೆ ಎಷ್ಟು ಖರ್ಚು ಶಕ್ತಿ ಬೇಕು ಅಂತ ನಮಗೆ ಗೊತ್ತಾ? ಇಲ್ಲ, ಏನೂ ನಮಗೆ ಗೊತ್ತಿಲ್ಲ. ಆದರೆ ಇದನ್ನು ತಿಳಿಸ್ಕೊಡ್ತಾನೆ ಯಾರಪ್ಪ? ಗುರು. ನೀನೇನೂ ಮಾಡ್ತಾ ಇಲ್ಲ. ರಕ್ತ ಪ್ರವಾಹ ಯಾರು ಮಾಡ್ತಿದ್ದಾರೆ? ರಕ್ತ ಸಂಚಾರ ಯಾರು ಮಾಡ್ತಾ ಇದ್ದಾರೆ? ಮಲಮೂತ್ರ ವಿಸರ್ಜನೆ ಯಾರು ಮಾಡುತ್ತಾ ಇದ್ದಾರೆ? ದೇಹದಿಂದ ಆಚೆ ಹೋಗಬೇಕು ಅಂದರೆ ಒಂದು ಶಕ್ತಿ ಬೇಕು, ಫೋರ್ಸ್ ಬೇಕು ಅದನ್ನು ಆಚೆ ತಳ್ಳಕ್ಕೆ. ಆ ಫೋರ್ಸ್ ಯಾರದ್ದು?
ಆ ಶಕ್ತಿ ಪರಮಾತ್ಮನದ್ದು. ಚೈತನ್ಯದ ಆ ಶಕ್ತಿ ಕೆಲಸ ಮಾಡಿದ್ರೆ ತಾನೇ ದೇಹದಲ್ಲಿ ಚಲನವಲನ ಆಗೋದು. ನಾನು ಅದನ್ನು ಮಾಡ್ತಾ ಇದ್ದೀನಿ, ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಆ ಶಕ್ತಿ. ಅದು ಪರಮಾತ್ಮನ ಶಕ್ತಿ. ಆ ಜೀವ ಬಂದಿರೋದಿಲ್ಲಿ. ಆಣಿಕ ಸಾಧನ ವಾಯಾಚೇತಿ ಕಷ್ಟ. ಈ ಢೇರ್ ಸರ ನಾವೆಲ್ಲ ನೋಡಿಕೊಂಡು ನಾನು ಯೂಟ್ಯೂಬ್ ನೋಡಿ ಕಲ್ತ್ಕೊಂಡ್ಬಿಡ್ತೀನಿ ರೀ, ಆ ಶ್ಲೋಕ ಕಲ್ತ್ಕೊಂಡ್ಬಿಡ್ತೀನಿ ರೀ, ಇದನ್ನು ನೋಡ್ಕೊಂಡು ಕಲ್ತ್ಕೊಂಡ್ಬಿಟ್ರಿ ಅಂದರೆ ಆಗೋದಿಲ್ಲ. ಅವನು ಹೇಳಿದಾಗ ಅವನ ಶಕ್ತಿ ಹಾಕಿ ಅದರಲ್ಲಿ ಹೇಳಿರ್ತಾನೆ. ಯಾಕೆಂದರೆ ಚಿದಂಬರನ ಶಕ್ತಿ ಅದರಲ್ಲಿ ಸಮಾವಿಷ್ಟ ಇರುತ್ತೆ. ಚಿದಂಬರನ ಶಕ್ತಿಯಲ್ಲಿ ಕೆಲಸ ಮಾಡುತ್ತದೆ. ಒಮ್ಮೆ ಚಿದಂಬರ ಹೇಳಿದ ಗುರು ರೂಪದಲ್ಲಿ ಬಂದು ಈ ಸಾಧನೆಯನ್ನು ಮಾಡು, ಆ ಸಾಧನೆ ಬಿಟ್ಟು ಇನ್ನೊಂದು ಸಾಧನೆ ಮಾಡ್ಲಿಕ್ಕೆ ಹೋಗಬಾರ್ದು. 10 ಸಾಧನೆಯಲ್ಲಿ ಒಂದೇ ಸಾಧನೆ ಹೇಳ್ತಾನವನು. ನಾಮಸ್ಮರಣೆ ಮಾಡು, ಆಯಿತು ಗುರುಗಳೇ. ಪಾರಾಯಣ ಮಾಡು 6 ತಿಂಗಳು, ಆಯಿತು ಗುರುಗಳೇ. ಸಾಂಬ ದೀಕ್ಷಿತ್ ಚರಿತ್ರೆ ಓದು, ಆಯಿತು ಗುರುಗಳೇ. 21 ಬಾರಿ ಓದು, ಆಯಿತು ಗುರುಗಳೇ. ಏನು ಹೇಳ್ತಾನ ಅವನು, ಅವನ ಸಾಧನೆ ಹೇಳಿದ್ದು. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು ಅಭಂಗದಲ್ಲಿ? ಗುರು ಸೇವೆ ವೀಣ ಜಾವುನೇ ದೀಕ್ಷಣ. ಗುರು ಸೇವೆ ವೀಣ ಜಾವುನೇ ದೀಕ್ಷಣ ಅಂದ್ರೆ ಏನಪ್ಪ? ಯಾವ ಸೇವೆಯನ್ನು ಮಾಡಬೇಕಾಗಿದೆ? ಅವನ ಹೇಳಿದ್ದು ಪದ, ಅವನು ಹೇಳಿದ್ದು ವಚನಗಳನ್ನು ಸೇವೆಯನ್ನು ಮಾಡಬೇಕಾಗಿದೆ. ನನಗೆ ಯಾಕೆ ಈ ಸಾಧನೆ ಕೊಟ್ಟರು ಗುರುಗಳು, ಇನ್ನೊಬ್ಬಾಕಿ ಇನ್ನೊಂದು ಸಾಧನೆ ಯಾಕೆ ಕೊಟ್ಟರು, ನನಗಿನ್ನ ಹೆಚ್ಚಾಗಿ ಅವಳಿಗೆ ಯಾಕೆ ಮಾಡೋಕ್ಕೆ ಹೇಳಿದ್ರು, ಇಲ್ಲಿ ಏನೋ ತಾರತಮ್ಯ ಮಾಡ್ತಾ ಇದ್ದಾರೆ, ಅವಳಿಗೆ ಜಾಸ್ತಿ ಹೇಳ್ಕೊಡ್ತಿದ್ದಾರೆ, ನನಗೆ ಕಮ್ಮಿ ಹೇಳ್ಕೊಡ್ತಿದ್ದಾರೆ ಅನ್ನೋದು ಮೂರ್ಖತನದ ಮೂಢತನದ ಮಾತು ಮನಸ್ಸು ಮಾತಾಡುತ್ತದೆ. ನಮ್ಮ ಯೋಗ್ಯತಾ ಅನುಸಾರವಾಗಿ, ನಮ್ಮ ಸಾಧನೆ ಅನುಸಾರವಾಗಿ ಗುರು ತ್ರಿಕಾಲ ಜ್ಞಾನಿ ಇರೋದ್ರಿಂದ ಅವನಿಗೆ ಸಾಧಕನ ಒಂದು ಕೇಪಬಿಲಿಟಿ ಗೊತ್ತಿರುತ್ತೆ, ಆ ಪೊಟೆನ್ಷಿಯಲ್ ಗೊತ್ತಿರುತ್ತೆ. ಅದರ ಅನುಸಾರವಾಗಿ ಗುರು ಏನು ಮಾಡ್ತಾನೆ, ಆ ಸಾಧನೆಯನ್ನು ನೇಮಿಸಿ ಅಪ್ಪ ನೀ ಇಂಥದನ್ನು ಮಾಡು ಅಂತ ಡೈರೆಕ್ಷನ್ ಕೊಡ್ತಾನೆ. ಡೈರೆಕ್ಟರ್ ಕೊಟ್ಟಿದ್ದ ಆ್ಯಕ್ಟಿಂಗ್ನ ಮಾಡಬೇಕು ಅಥವಾ ಡೈರೆಕ್ಟರ್ಗೆ ನಾನು ಕೇಳಬೇಕು, ನಿನಗೆ ನೀವು ಸರಿಯಾಗಿ ಡೈಲಾಗ್ಸ್ ಕೊಟ್ಟಿಲ್ಲ ಅಂತ. ನಾವೇನು ಮಾಡ್ತಿದ್ದೀವಿ, ಅಲ್ಲಿ ಪಿಕ್ಚರ್ನಲ್ಲಿ ಆ್ಯಕ್ಟಿಂಗ್ ಮಾಡೋದು ಬಿಟ್ಬಿಟ್ಟು ಸ್ಕ್ರೀನ್ ಮೇಲೆ ಬಂದುಬಿಟ್ಟು ಗುರುಗೆ ಹೋಗಿ ನೀವು ನನಗೆ ಯಾಕೆ ಈ ಡೈಲಾಗ್ ಕೊಡಲಿಲ್ಲ, ಆಕೆ ಯಾಕೆ ಕೊಟ್ರಿ ಈ ಡೈಲಾಗ್ನ ಅನ್ನೋದನ್ನು ಪ್ರಶ್ನೆ ಮಾಡಿದಾಗ ಗುರು ಹೇಳ್ತಾನೆ, ಅಪ್ಪ ನಿನ್ನೆ ಯೋಗ್ಯತೆ ಅನುಸಾರವಾಗಿ ಡೈಲಾಗ್ ಕೊಟ್ಟಿದ್ದೀನಿ ನಾನು, ಅದನ್ನೇ ಮಾತಾಡಪ್ಪ ನೀನು, ಅದನ್ನೇ ಮಾಡು, ಅದನ್ನೇ ಅನುಸರಿಸು, ಕೃತಿಯಲ್ಲಿ ತಗೊಂಬ, ಆಚರಣೆಯಲ್ಲಿ ತಗೊಂಬ, ಫಸ್ಟು ನಿನಗೆ ಅನುಭವ ಬರಲಾರದೆ ಇರುವುದಿಲ್ಲ. ಐಸೆ ಸಾಂಗೆ ಸ್ಪಷ್ಟ ವೇದಶ್ರುತಿಗಳಲ್ಲೇ ಹೇಳಿದ್ದಾರೆ. ಗುರು ಕೊಟ್ಟಿದ್ದ ಅವನ ಆಜ್ಞಾ ಪಾಲನವೇ ನಿಜವಾದ ಅವನ ಸೇವೆ. ಇನ್ಯಾವ ನಾವು ಓದಬೇಕಾಗಿಲ್ಲ, ಏನೂ ಮಾಡಬೇಕಿಲ್ಲ. ಅವನೇನು ಹೇಳ್ತಾನೋ ಓದಬೇಕು, ಅವನೇನು ಹೇಳ್ತಾನೋ ಮಾಡಬೇಕು. ದಾಸಮಣೆ ಶರಣ ಜಾಯ ಸದ್ಗುರುಸಿ. ಇಲ್ಲಿ ಯಾರು ಶರಣು ಹೋಗಬೇಕು? ಮನಸ್ಸು ಬುದ್ಧಿ ಇಂದ್ರಿಯಗಳು ಅವನಿಗೆ ಶರಣು ಹೋಗಬೇಕು, ದೇಹದ ಸಮೇತ. ಅವಾಗ ಶರಣು ಹೋದಾಗ ಅವನು ಕೃಪಾ ಆಶೀರ್ವಾದ ಮಾಡಿದಾಗ ಮತ್ತೊಂದು ಒಮ್ಮೆ ಅವನಿಗೆ ತಲೆ ಬಾಗಿಸಿದ್ರೆ ಇನ್ನೊಂದು ಪ್ರಶ್ನೆ ಅವನನ್ನು ಕೇಳಬಾರ್ದು ನಾವು. ಹಿಂಗೆ ಯಾಕೆ ಮಾಡಿದ್ರಿ, ಯಾವಾಗ ಆಗತ್ತೆ, ಯಾಕೆ, ವೈ, ಹೌ, ವೆನ್. ದೀಸ್ ಕ್ವೆಶನ್ಸ್ ಶುಡ್ ಬಿ ಇರಾಡಿಕೇಟೆಡ್ ಫ್ರಮ್ ದ ಮೈಂಡ್ ಇಟ್ ಸೆಲ್ಫ್. ಕಂಟ್ರೋಲ್, ಆಲ್ಟರ್, ಡಿಲೀಟ್. ನೋ ಕ್ವೆಶನ್ಸ್ ಟು ದ ಗುರು. ಆಯಿತು ಇದು ಮಾಡಬೇಕಾ, ಹ್ಞೂ ಜಿ ಗುರುಜಿ, ಆಯಿತು ಗುರುಜಿ, ಮಾಡ್ತೀನಿ ಗುರುಜಿ, ಅಷ್ಟೇ. ಒಂದು ಮಾತು ಎಕ್ಸ್ಟ್ರಾ ಆಡಿದ್ರೆ ನಾನು ಅಲ್ಲಿ ಮನವರಿಕೆ ಮಾಡ್ಕೋಬೇಕು, ಇದು ನಾನು ಅವ್ರಿಗೆ ಮಾತಾಡಬಾರ್ದಾಗಿತ್ತು, ಹೇಳಬಾರ್ದಾಗಿತ್ತು, ನನ್ನ ತಪ್ಪು ಆಯಿತು ಅಂತ ನನಗೆ ಪಶ್ಚಾತ್ತಾಪ ಭಾವನೆ ಬರಬೇಕು. ಚಿದಂಬರ ಹೋಶಿ ಅಂಗೇ ತೂಚಿ. ನಿನ್ನಲ್ಲಿ ಆ ಚಿದಂಬರನ ಕಂಡುಕೊಳ್ಳುವ ಸರ್ವ ಸಾಮರ್ಥ್ಯ ಇದೆ, ಪ್ರಾಪ್ತಿ ಮಾಡ್ಕೋತ್ಯಾ ಅಂತ ದಾಸ ರಾಜಾರಾಮ್ ಮಹಾರಾಜರು ಈ ಮನಸ್ಸಿಗೆ ಬೋಧನೆ ಮಾಡ್ತಿದ್ದಾರೆ. ನಾವೆಲ್ಲರೂ ಸೇರಿ ಇದೇ ಜನ್ಮದಲ್ಲಿ ರಾಜಾರಾಮ್ ಮಹಾರಾಜರು ಹೆಂಗೆ ಚಿದಂಬರ ಸ್ವಾಮಿಯನ್ನು ಪ್ರಾಪ್ತಿ ಮಾಡಿಕೊಂಡ್ರೋ, ಅವ್ರ ಕೃಪಾಶೀರ್ವಾದನ, ಅವ್ರ ಪ್ರೇಮವನ್ನು, ಅವ್ರ ಭಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡ್ರೋ, ನಾವು ಅದೇ ಹಾದಿಯಲ್ಲಿ ಹೋಗಿ ಆ ಒಂದು ಘಟ್ಟ ಮುಟ್ಟುವೋಣ ಅಂತ ಹೇಳುತ್ತಾ, ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಜೈ ಚಿದಂಬರ.